50 ಮಾರ್ಕ್ಸಿಗೆ ಒಂದು ಟೆಸ್ಟ್ ಕೊಡ್ತಾರೆ. ಆ ಹುಡುಗ ಏನು ಮಾಡ್ತಾನೆ, 50 ಮಾರ್ಕ್ಸಿಗೆ 31 ಮಾರ್ಕ್ಸ್ ಇರ್ತಾನೆ. ಎಷ್ಟು ಇರ್ತಾನೆ? ಆಮೇಲೆ ಎಕ್ಸಾಮ್ ಮುಗಿದಾಗ 500 ಮಾರ್ಕ್ಸ್ ಸಿಗುವಂತೆಗೆ ಸ್ಕೋರ್ ಎಷ್ಟು? 311. ಇದು 50ಕ್ಕೆ ಇದು 500. ಆಗ ಅವರಮ್ಮ ಏನಂತಾರೆ, ಗುಡ್. ಅಪ್ಪ ಏನಂತಾರೆ, ಎಸ್. ಅಮ್ಮನ ಎಸ್ ಅಂದ್ರು, ಅಪ್ಪನ ಎಸ್ ಅಂದ್ರು. ಅವನಿಗೆ ಸೋಮವಾರ ಬಂತು. ಮತ್ತೊಂದ್ಸರಿ 50 ಮಾರ್ಕ್ಸಿಗೆ ಟೆಸ್ಟ್ ಮಾಡಿದಾಗ ಅವನು ಬರೀ 3 ಮಾರ್ಕ್ಸ್ ತೆಗಿದಾನೆ. ಇವನಿಗೆ 31ರಲ್ಲಿ 3 ಇದೆ. ಆಮೇಲೆ ಆ 3 ತೆಗೆದ್ಮೇಲೆ ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಆಗ ಅವನು ಆ 3 ಮಾರ್ಕ್ಸಿಗೆ ಅವನಿಗೆ ಭಾಗ ಬರುತ್ತೆ. ಅಂದರೆ ಸೋಮಾರ್ತನ ಜಾಸ್ತಿ ಆಗುತ್ತೆ. ಅವನು ಏನೇನು ಮಾಡ್ತಾನಂದ್ರೆ, ನೋಡಿ ಟಿವಿ ಇದೆಯಲ್ಲ, ಟಿವಿ ಅದನ್ನು ಉಲ್ಟಾ ನೋಡ್ತಾರೆ. ಯಾಕಂದ್ರೆ ನೋಡಿ, ಇಲ್ಲಿ ಟಿವಿ ಇದೆ, ಬೆಡ್ಶೀಟ್ ಓದ್ಕೊಂಡು ಈಗ ನೋಡ್ಬೇಕು. ಇಲ್ಲಪ್ಪ ನಾನು ನೋಡ್ಲಿಲ್ಲಪ್ಪ ಅಂತಾರೆ, ಈಗ ನೋಡ್ತಾನೆ. ಅದಕ್ಕೋಸ್ಕರ ಟಿವಿ ಹಿಂಗೆ ಉಲ್ಟಾ ನೋಡ್ತಾನೆ. ಆಗ ಅವರ ಸಿಟ್ಟು ಬರುತ್ತೆ. ಆಗ ಅವ್ರ ಏನು ಮಾಡ್ತಾರೆ, ಟಿವಿ ಇರ್ತಾರೆ ಗಡ್ಡ ನಿಜೆಲ್ಲ ಮಾಡ್ತಾನೆ. ಆಗ ಅವ್ರಿಗೆ ಏನಾಗುತ್ತೆ, ನಮ್ಮಪ್ಪ ಬೈತಾರೆ ಅಂತೇಳಿ ಮತ್ತೆ 50 ಮಾರ್ಕ್ಸ್ ತೆಗೆದಾಗ ಅವನು 11 ಬಂತು ಕಣಪ್ಪ, 3 ಇತ್ತು 11 ಆಯ್ತು. ಇನ್ನೊಂದು ಎಕ್ಸಾಮ್ ಆವಾಗಲೂ 11 ಮಾರ್ಕ್ಸ್ ತೆಗೆದ. ಚೆನ್ನಾಗಿ ಓದ್ಬಿಟ್ಟ. ಆಮೇಲೆ 500ಕ್ಕೆ ಅವನು 311 ತೆಗೆದ. ಆಮೇಲೆ 311 ತೆಗೆದ. ಆವಾಗ ಅವರ ಅಮ್ಮ ಆಹಾ ಅಂತಾರೆ. ಅಮ್ಮ ಆಹಾ 31 ಕೇಳಿ, ಇನ್ನೊಂದು ಬಿಟ್ಟರೆ ಇನ್ನೊಂದು ಬಿಟ್ಟು ಇನ್ನು ಹಿಂಗಾಗಿ ಈ